ಬೆಳಗ್ಗೆ 8:30 ಹೊರಡಬೇಕು. ನಾನು ಮತ್ತೆ ಇವಳು 9 ಗಂಟೆಗೆ ಇದ್ದೀವಿ. ನಾಳೆಯಿಂದ ಸ್ವಲ್ಪ ಐ ಹ್ಯಾವ್ ಟು ಬಿ ಅ ಲಿಟಲ್ ಮೋರ್ ರೆಸ್ಪಾನ್ಸಿಬಲ್ ಅಂತ ಹೇಳ್ಬೋದು. ಬಟ್ ಇದಕ್ಕೆ 15,000 9,000 ಆ ಥರ ಎಲ್ಲ ಕಾಸ್ಟ್ ಬೀಳುತ್ತೆ. 9,50,000 ಅಂದ್ರೆ ಒಂದು ಟನಲ್ ಇದೆ. ಸೊ ನಾನು ಅದ್ರ ಬಗ್ಗೆ ಸ್ವಲ್ಪ ರಾತ್ರಿ ಕೂತ್ಕೊಂಡು ರಿಸರ್ಚ್ ಮಾಡ್ತಿದ್ದೆ. ಸೊ ಗೈಸ್ ಅವಳಿಗೆ ಎದೊಳಕ್ಕಾಗ್ಲಿಲ್ಲ, ಇವರೆಲ್ಲ ಸೇರ್ಕೊಂಡು ಎತ್ತಿದ್ರು. ಇವಾಗ ಅದನ್ನ ಹಾಕೊಂಡಿದ್ದೀನಿ. ಜಾಸ್ತಿ ಏನು ಜೋರಾಗಿ ಕೇಳಿಸ್ತಲ್ಲ. ದಿಸ್ ಇಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ತುಂಬಾ ಸ್ಕೇರಿ ಆಗಿದೆ ಇದು. ನೋಡ್ಕೊಳಲ್ಲ. ಇಲ್ಲಿ ನಮಗೆ ಒಂದು ಫುಡ್ ಸಿಗುತ್ತೆ, ಆಕ್ಚುಲಿ ಕಸಾವ ಅಂತ ಹೇಳ್ಬಿಟ್ಟು. ನೆನ್ನೆ ಪಾರ್ಟಿ ಟೈಮಲ್ಲಿ ಬಂದಿದ್ವಲ್ಲ, ಇವಾಗ ನೋಡಿ ಯಾವ ತರ ಇದೆ ಸ್ಟ್ರೀಟ್ ಇದು ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೋ ಇನ್ಸೈಡ್ ಸೆಂಟ್ರಲ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು. ಈ ಶಾಪಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರುವಂತ ಸ್ಟೈಲ್ಸ್ ಎಲ್ಲ ಇದೆ. ಎಷ್ಟು ಜನ ಇದೀವಿ ನೋಡಿ. ವಿ ಆಲ್ ಅಂದ್ರೆ ಮಿಸ್ಟ್ ಆಫ್ ಲೈಟ್ ಅಂತ ಹೇಳ್ಬೋದು. ಅದೇ ನಮ್ ಕಂಟ್ರಿಲಾಗಿದ್ರೆ ನಾವು ಹಾಯ್ ಹಲೋ ನಮಸ್ಕಾರ, ನಾನು ಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತಂದ್ರೆ ಬೆಳಗ್ಗೆ 8:30 ಹೊರಡಬೇಕು. ನಾನು ಮತ್ತೆ ಇವಳು 9 ಗಂಟೆಗೆ ಇದ್ದೀವಿ. ಈ ತರ ಯಾರಾದ್ರೂ ಮಾಡಿದಾರ? ಅದು ನಗ್ನಾಗಾಡ್ಕೊಂಡು ರೆಡಿ ಆಗಿದ್ದೀವಿ. ಸೊ ನಾವು ಬಂದ ಮೇಲೆ ಇವಾಗ ಬಸ್ ಹೊಡ್ತಾ ಇದೆ. ಸೊ ಐ ಥಿಂಕ್ ಐ ಕ್ಯಾನ್ ನೆವರ್ ಬಿ ಆನ್ ಟೈಮ್. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ವಿ ಅಂತ ಹೇಳ್ತಿದ್ರು. ಏನು ತಿಂದಿಲ್ಲ. ದೇ ವರ್ ಟೆಲ್ಲಿಂಗ್ ಅ ಲಾಟ್ ಆಫ್ ಆಪ್ಷನ್ಸ್ ದೇರ್ ಅಂತ ಹೇಳ್ಬಿಟ್ಟು. ಬಟ್ ದೆನ್ ರಾತ್ರಿ ಮಲಗಿದ್ದೆ ಲೇಟು. ಇಬ್ರು ಅಲ್ರಾಮ್ ಹಿಡ್ಕೊಂಡಿದ್ವಿ, ಇಬ್ರು ಎದೊಂಡಿಲ್ಲ. ಒಂಥರ ನಾನು ಅವಳು ಸೇಮ್ ಅವಳು ನೋಡಿ ಇಲ್ಲಿ ಲಿಪ್ಸ್ಟಿಕ್ ಹಾಕೋತಾವಳೆ ಬಂದ್ಬಿಟ್ಟು. ಇಲ್ಲಿ ಸೆಂಟ್ರಲ್ ಮಾರ್ಕೆಟ್ ಇದೆ ನೋಡಿ. ನೆನ್ನೆ ಇವರೆಲ್ಲ ಸುತ್ತಾಡಿದ್ದಾರೆ. ಇವತ್ತು ನಾವೊಂದು ಟನಲ್ಗೆ ಹೋಗ್ತಾ ಇದೀವಿ. ಸೊ ಯಾವ ಟನಲ್ ಅಂತ ಹೇಳ್ಬಿಟ್ಟು ಹೋದ್ಮೇಲೆ ಹೇಳಿ ತೋರಿಸ್ತೀನಿ. ಸೊ ವೇಟ್ ಅಂಡ್ ವಾಚ್. ಈ ಹುಡುಗಿ ನನಗೆ ಕೇಕ್ನ ಕೊಟ್ಲು. ಐ ಥಿಂಕ್ ನನ್ನ ಪ್ರಕಾರ ಅವಳು ಫುಲ್ ಪ್ರಿಪೇರ್ ಆಗ್ಬಿಟ್ಟು ಬಂದಿದ್ದಾಳೆ ಅನ್ಸುತ್ತೆ ಟ್ರಿಪ್ಪಿಗೆ. ಹಾಗಾಗಿ ತಿಂಡಿ ಮಾಡಿಲ್ಲ ಅಂತಂದ್ರು ಏನೇನೋ ಅವಾಗಲಿ ನಮ್ಮ ಅಕ್ಕನ ಅದು ಇದು ಕೊಡ್ತಾನೆ ಅಂತ ಹೇಳ್ತೀನಿ ನನಗೆ. ಈ ಬಸ್ಸಲ್ಲಿ ಬಂದಿದ್ದು ಆ್ಯಂಡ್ ನನಗೆ ಇಲ್ಲಿದೆ ಡೋರ್ ಅಂತ ಗೊತ್ತಿಲ್ಲದಲ್ಲ. ಅವಾಗಲೇ ಸುತ್ಕೊಂಡು ಆ ಕಡೆ ಹೋಗಿದ್ದೆ. ಡ್ರೈವರ್ ಸೀಟ್ ಅದ್ರ ಆಮೇಲೆ ಗೊತ್ತಾಯ್ತು. ಇವ್ರ ಕಾಸ್ಟ್ಯೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾನು ವಾಶ್ರೂಮ್ಗೆ ಅಂತಂದ್ರೆ ಇಲ್ಲೆಲ್ಲೋ ಸ್ಕಾರ್ಫ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟವ್ರೆ. ಆನ್ ದ ವೇ ಆ್ಯಕ್ಚುಲಿ ನಮ್ಮದು ಲೊಕೇಶನ್ ಏನಿದೆ ಅಲ್ಲಿಗೆ ಹೋಗೋದಕ್ಕೆ 1.5 hour ಬೇಕು. ಆ್ಯಕ್ಚುಲಿ ನಾವು ನಮ್ಮ ಹೋಟೆಲಿಂದ ಎಲ್ಲಿಂದ ಬಿಟ್ಟಿದ್ವಿ ಅಲ್ಲಿಂದ. ಸೊ ಹಾಗಾಗಿ ನಾನು ಮಲ್ಗೋಂಗೂ ಇಲ್ಲ, ಬಿಕಾಸ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಬಂದಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ನನ್ನ ರೂಮೇಟೇ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿರೋದು ಅಂತ ಹೇಳಿದ್ರೆ, ಎಲ್ಲರೂ ಬರೀ 2 hours 1 hour 3 hours ಇಷ್ಟೇ ಮಲ್ಕೊಂಡಿರೋದು. ಸೊ ನಾವು ಸ್ವಲ್ಪ ಎಕ್ಸ್ಟ್ರಾ ಮಲ್ಕೊಂಡ್ವಿ. ಬಟ್ ಏನಂತಂದರೆ ನಮ್ಮದು ಬ್ರೇಕ್ಫಾಸ್ಟ್ ಸ್ಕಿಪ್ ಆಯಿತು. ಸೊ ನಾಳೆಯಿಂದ ಸ್ವಲ್ಪ ಐ ಹ್ಯಾವ್ ಟು ಬಿ ಅ ಲಿಟಲ್ ಮೋರ್ ರೆಸ್ಪಾನ್ಸಿಬಲ್ ಅಂತ ಹೇಳ್ಬೋದು. ಬರಬೇಕಾದ್ರೆ ಇದೊಂದು ID ಕಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನನಗೆ ನಮ್ಮ ಟ್ರಿಪ್ ಕ್ಯಾಪ್ಟನ್ ಏನಿದ್ದಾರೆ, ಹೋಗ್ಬೇಕಾದ್ರೆ ಬರೀ ವಾಶ್ರೂಮ್ ಮೇಲೆ ಅಷ್ಟೇ ಫೋಕಸ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಯಾಕೆ ಅಂತ ಅವಾಗ ರಿಯಲೈಸ್ ಆಗಲಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಇವಾಗ ರಿಯಲೈಸ್ ಆಯಿತು. ಇಲ್ಲಿ ತುಂಬ ಚೆನ್ನಾಗಿರುವಂಥ ಔಟ್ಫಿಟ್ ಎಲ್ಲ ಇದೆ. ಸೊ ಗೈಸ್ ಇದೊಂದು ಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಬಟ್ಟೆಗಳೆಲ್ಲ ಇದೆ ಅಂತಂದರೆ ಬೇರೆ ಕಡೆಲ್ಲೂ ಒಂದ್ಸಲ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಬಿಕಾಸ್ ಈ ಥರ ಬಂದಿರೋ ಕಡೆಲ್ಲ ಹೆಂಗೆ ಅಂತಂದರೆ ಸ್ವಲ್ಪ ಕಮಿಷನು ಇದರ ಪರ್ಸೆಂಟೇಜ್ ಅಂತೆಲ್ಲ ಇರುತ್ತೆ. ಸೊ ಅವರು ಜಾಸ್ತಿ ಚಾರ್ಜ್ ಮಾಡೋದು ಚಾನ್ಸಸ್ ಇರುತ್ತೆ. ಇನ್ನೂ ಇದೆ ನೋಡಿ. ಇಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ನೋಡ್ತಾ ಇದ್ವಿ. ದಿಸ್ ಇಸ್ ಆ್ಯಕ್ಚುಲಿ ಸ್ಯಾಟಿನ್, ಇಫ್ ಯು ಗೈಸ್ ಕ್ಯಾನ್ ಸಿ. ಸೊ ನನಗೆ ತುಂಬ ಇಷ್ಟ ಆಗಿತ್ತು. ಬಟ್ ದೆನ್ ನನಗೇನು ರಿಯಲೈಸ್ ಆಯಿತು ಅಂತಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಈ ಒಂದು ಬೆಡ್ ಸ್ಪ್ರೆಡ್ ಏನಿದೆ ತುಂಬ ಚೆನ್ನಾಗಿದೆ. ಬಟ್ ಇದಕ್ಕೆ 15,000 9,000 ಆ ಥರ ಎಲ್ಲ ಕಾಸ್ಟ್ ಬೀಳುತ್ತೆ. ತೊಗೊಳ್ಳೋದು ಡೌಟೇನೆ. ಹೊರಗಡೆ ಎಲ್ಲಾದರೂ ಚೆಕ್ ಮಾಡೋ ಕಮ್ಮಿ ಏನಾದ್ರು ಸಿಗ್ಬೋದಾ ಅಂತ. ದ ಮೆಟೀರಿಯಲ್ ಇಸ್ ಅಮೇಸಿಂಗ್ ಗೈಸ್, ನಾಟ್ ಗೋನಾ ಲೈ. ಬಟ್ ಅಷ್ಟೊಂದು ಕೊಟ್ಟು ಯಾರು ಯೂಸ್ ಮಾಡ್ತಾರೆ ಗೈಸ್. ಥೋड़ा सा उधर भी एक्सप्लोर करते हैं. कैसे भी आ गए अभी बोर्ड in the bus. हाँ. ಏನು ಬ್ಯಾಗ್ ತರ ಅಲ್ಲ ಇದೆ ಇದು. What is it? बच्चे का बैग. अच्छा, ಥ್ಯಾಂಕ್ ಯು. ಚಿಕ್ಕ ಮಕ್ಳದ್ದು ಬ್ಯಾಗ್ ಅಂತ ಇದು. ನಾನೇನೋ ಟವಲ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು ಅಂದ್ಕೊಂಡೆ. ಪ್ರಿಟಿ. ಇವ್ರ ಹತ್ರ ಬ್ಯೂಟಿಫುಲ್ ನೈಟ್ ಸೂಟ್ಸ್ ಇದೆ. ಸೊ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 9,50,000 ಸೊ ನಮ್ಮದ್ರಲ್ಲಿ ಎಷ್ಟು ಆಗ್ಬೋದು, ಒಂದು 2,000 to 3,000 ಆಗ್ಬೋದು ಅನ್ಸುತ್ತೆ ನನ್ನ ದುಡ್ಡು. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅಲ್ಲಿಂದ ಬಂದಿದ್ವಿ ನಾವು, ಇವಾಗ ಇಲ್ಲಿಂದ ಎಕ್ಸಿಟ್ ಆದ್ವಿ. ಸೊ ನಾವು 4 ಜನ ಚೆನ್ನಾಗಿ ಸುತ್ಕೊಂಡ್ಬಂದ್ವಿ ಒಳಗಡೆ ಏನೇನಿತ್ತು ಅಂತ. ಬಟ್ ಐ ರಿಯಲಿ ಲೈಕ್ ದ ಬೆಡ್ ಸ್ಪ್ರೆಡ್ ಗೈಸ್. ಮತ್ತು ಇದು ನೈಟ್ ಸೂಟ್ ಕೂಡ ಇಷ್ಟ ಆಯಿತು. ಬಟ್ 3,300 ಸಮಥಿಂಗ್ ಆಗುತ್ತೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಹೇಳ್ಬೇಕಂತ. ಸೊ ಹಾಗಾಗಿ ಏನೋ ತೊಗೊಳಕ್ಕೆ ಹೋಗಲಿಲ್ಲ. ಇನ್ನೂ ಬೆಟರ್ ಪ್ಲೇಸಸ್ ಇರ್ಬೋದು, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಈ ಫ್ರೂಟ್ ಏನಿದೆ ಇದು ಸಾಕಿ ಫ್ರೂಟ್ ಅಂತ. ಇದರಿಂದ ಸೂಪ್ ಎಲ್ಲ ಮಾಡ್ತಾರಂತೆ. ಗೊತ್ತಿಲ್ಲದೆಲ್ಲ ತಿನ್ನೋಕೆ ಹೋಗ್ಬಾರ್ದು ಅದೊಂದು. ಸೊ ಹಾಗಾಗಿ ಇವಾಗ ಹೊರಡೋಣ. ಇವಾಗ ಲಾಸ್ಟ್ ಸೀಟಿಗೆ ನಾನು ಶಿಫ್ಟ್ ಆದೆ. ಆ್ಯಂಡ್ ಇವರು ಬಂದ್ಬಿಟ್ಟು ನಮ್ಮ ಉಡುಪಿಯವರು ಅಂತೆ. ಸೊ ಹಾಗಾಗಿ ನೆನ್ನೆ ಎಲ್ಲ ಹಿಂದಿಲ್ ಮಾತಾಡಿದ್ವಿ, ಇವತ್ತು ಗೊತ್ತಾಗ್ತಿದೆ ಅವ್ರು ಉಡುಪಿಯವರು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಟ್ರಿಪ್ ಕ್ಯಾಪ್ಟನ್ ಕೂಡ ಇಲ್ಲೇ ಬಂದು ಕುತ್ಕೊಂಡ್ರು ಇವಾಗ. ಸೊ ನೋಡಿ ಈ ಥರ ಬಸ್ಸಲ್ಲಿ ಹೋಗ್ತಾ ಇರೋದು. ಇವಳು ನನ್ನ ಜೊತೆ ಹೇಳ್ಕೊಬಂದೆ ಇಲ್ಲಿ ಬಾ ಅಂತ ಹೇಳ್ಬಿಟ್ಟು. ಹಿಂದ್ಗಡೆ ಮಜಾ ಬರುತ್ತೆ ಆ್ಯಕ್ಚುಲಿ. ಶಾರುಖ್ ಖಾನ್ चला आओ पास तुम मेरे समझी ना
señorita, who will be सारी दुनिया से जीत के मैं आया हूँ इधर, दिल का राज कहता हूँ कि जब जब सांसें लेता हूँ तेरा ही नाम लेता हूँ, ये तूने क्या किया. ಇಲ್ಲಿ ಮೆನ್ಷನ್ ಆಗಿದೆ ನೋಡಿ ಚೂಚಿ ಟನಲ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದಕ್ಕೆ ಅಂತಾನೆ ನಾನು ಒಳಗಡೆ ಹೋಗ್ತಾ ಇರೋದು. ಸೊ ನೀವೇ ನೋಡ್ಬೋದು, ಒಂದು ಸ್ವಲ್ಪ ಜನಕ್ಕೆ ಚೆನ್ನಾಗಿ ಅನಿಸ್ಬೋದು, ಬಿಕಾಸ್ ದಿಸ್ ಇಸ್ ಮೋರ್ ಲೈಕ್ ಎ ಡಾಕ್ಯುಮೆಂಟ್ರಿ ಥಿಂಗ್ ಥರ. ಅಂದರೆ ಒಂದು ಟನಲ್ ಇದೆ. ಸೊ ನಾನು ಅದ್ರ ಬಗ್ಗೆ ಸ್ವಲ್ಪ ರಾತ್ರಿ ಕೂತ್ಕೊಂಡೆಲ್ಲ ರಿಸರ್ಚ್ ಮಾಡ್ತಿದ್ದೆ, ಹೆಂಗೆ ಏನು ಅಂತೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಅದ್ರ ಬಗ್ಗೆ. ಐ ಆಮ್ ಹೋಪಿಂಗ್ ದಟ್ ಇಟ್ ವುಡ್ ಬಿ ವೆರಿ ಫನ್. ಅದಾದಮೇಲೆ ಗನ್ ಶೂಟಿಂಗ್ದೆಲ್ಲ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಲೈನ್ ಇರುತ್ತೆ. ಸೊ ಈ ಲೈನಲ್ಲಿ ಹೋಗಬೇಕು. ನಮ್ಮದೆಲ್ಲ ಟಿಕೆಟ್ ಆಲ್ರೆಡಿ ತೊಗೊಂಡಾಗಿದೆ. ಸೊ ಹಾಗಾಗಿ ನಾವು ಟಿಕೆಟ್ ತೊಗೊಳ್ಳೋವಂಥ ಅವಶ್ಯಕತೆ ಏನಿಲ್ಲ. ಆ್ಯಂಡ್ ಆಲ್ಸೋ ಸಖತ್ತು ಇಲ್ಲಿ ಹ್ಯೂಮಿಡ್ ತುಂಬ ಇದೆ. ಸೊ ಹಾಗಾಗಿ ನಾನೊಂದು ಫ್ಯಾಂಟಾ ತೊಗೊಂಡೆ ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು, ತಣ್ಣಗಿರ್ತೀನಿ ಅಂತ ಹೇಳ್ಬಿಟ್ಟು. ಅದರ್ವೈಸ್ ಯೂಶ್ವಲಿ ಐ ಆಮ್ ಸಪೋಸ್ ಟು ಗಟ್ ಆನ್ ಸ್ವೀಟ್. ಈ ಟ್ರಿಪ್ ಆದಮೇಲೆ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡೋಣ ಗೈಸ್ ಡಯಟ್ನ. Step on this one. Hold down inside. That's inside many bamboo stick inside. They get cut. You have look this one. Oh, scary. That's a bamboo. ಸೊ ಗೈಸ್ ಇದು ಟ್ರ್ಯಾಪ್ ಮಾಡೋದಕ್ಕೆ ವಾರ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಂತೆ. ನಾನಿದು ಏನು ಒಳಗಡೆ ಬೀಳ್ತಾರೆ ಅಂದ್ಕೊಂಡೆ, ಇಲ್ಲಿ ನೋಡಿದ್ರೆ ಇದ್ರ ಮೇಲೆ ಬೀಳ್ತಾರೆ ಅವ್ರಿಗೆ. ಅಪ್ಪ ನೆಕ್ಸ್ಟ್ ಲೆವೆಲ್ ಏನೇನೋ ಪ್ಲಾನ್ ಮಾಡೋರು ನೋಡಿ ಇವಾಗಲೇ. ಸೊ ಇವಾಗ ಮುಂದೆಗಡೆ ನಾವು ನಡೀರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಮೇ ಬಿ ಟನಲ್ ಇದೆಲ್ಲ, ಟನಲ್ನ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಇವಾಗ ನಾನು ಅಲ್ಲಿ ವೀಡಿಯೋ ನೋಡಿದ್ನಲ್ಲ, ಸೊ ಆ ವೀಡಿಯೋದಲ್ಲಿ ಏನು ಹೇಳಿದ್ರಪ್ಪ ಅಂತಂದರೆ ಲೈಕ್ ವೆರಿ ಲಾಂಗ್ ಇಗೋ. ಸೊ ಅವಾಗ ತುಂಬ ವಾರ್ ಎಲ್ಲ ನಡೀತಿತ್ತಲ್ಲ. ಸೊ ಅವಾಗ ಹೆಂಗೆ ವಾರ್ನ ಯಾವ ಥರ ಫೇಸ್ ಮಾಡ್ತಿದ್ರು ಅಂತೆಲ್ಲ ತೋರಿಸಿದ್ರು. ಸೊ ಆ ಟೈಮಲ್ಲಿ ಅಟ್ಯಾಕ್ ಮಾಡಿದಾಗ ಕೆಲವು ಸಲ ಟು ಸರ್ವೈವ್ ಫ್ರಮ್ ದಿಸ್ ಕೈಂಡ್ ಆಫ್ ಅಟ್ಯಾಕ್ಸ್, ಸೊ ಅವಾಗ ಅವರು ಈ ಒಂದು ಟನಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಿದ್ದಾರೆ. ಸೊ ಗೈಸ್ ಇಲ್ಲೇ ಟನಲ್ ಇರೋದು. This is the secret entrance of the tunnels here. You see this? In the wartime, Kuchi guerrilla get in out of the tunnel by this small Great entrance of the Kuchi tunnel. But this is the original one. This is the original. This is the tunnel, the entrance. ಗೈಸ್ ಇವ್ರು ಏನು ಹೇಳ್ತವ್ರೆ ಅಂದರೆ ಇವಳು ಹೋಗ್ಬಂದು ನಾನು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತವ್ರೆ. ಆಗ ವಾರ್ ಟೈಮಲ್ಲಿ ಅವ್ರು ಸೇವ್ ಮಾಡ್ಕೊಳ್ಳೋಕೆ ಈ ಟನಲ್ನ ಕಟ್ಟಿದ್ದಂತೆ. ಸೊ ಅದು ವೀಡಿಯೋ ಎಲ್ಲ ತೋರಿಸಿದ್ರು. ಸೊ ಇಟ್ಸ್ ಲೈಕ್ ಜಸ್ಟ್ ಫಾರ್ ಸರ್ವೈವಲ್. ಒಂದು ಟೈಮಲ್ಲಿ ಜನಕ್ಕೆ ಏನೇನೆಲ್ಲ ಮಾಡಬೇಕಿತ್ತಲ್ಲ ಅಂತ ಯೋಚನೆ ಮಾಡಿದ್ರೆ ಇಟ್ಸ್ ವೆರಿ ಏನಂತಾರೆ ಕ್ರೇಜಿ ಅಂತ ಹೇಳ್ಬೋದು. ನಾವು ಬರೀ ಮೂವೀಸಲ್ಲಿ ಒಂದೆರಡು ಫೈಟು ಶೂಟಿಂಗ್ ಎಲ್ಲ ನೋಡ್ಬಿಟ್ಟು ಸುಮ್ಮನೆ ಆಗ್ತೀವಿ. ಬಟ್ ರಿಯಲ್ ಲೈಫಲ್ಲಿ ಫೇಸ್ ಮಾಡಿ ಆಗಿನ ಟೈಮಲ್ಲಿ ಅಷ್ಟು ಟೆಕ್ನಾಲಜಿ ಇಲ್ದಲೇ ಈ ಥರ ಒಂದು ಪ್ಲ್ಯಾನ್ ಮಾಡಿ ಡಿಗ್ ಮಾಡಿ ಈ ಥರ ಒಂದು ಸುರಂಗ ಮಾರ್ಗ ಅಂತೆಲ್ಲ ಏನೋ ಫಿಗರ್ ಔಟ್ ಮಾಡಿಕೊಂಡು ಹಿಡನ್ ಪ್ಲೇಸ್ ಅಂತೆಲ್ಲ ನೈಸ್ ಟನಲೆಲ್ಲ ಕೊರೆದು ಮಾಡಿದ್ದಾರೆ. ನಾನು ಅವ್ರೊಳಗೆ ಇಡಿಸ್ತೀನಿ ಅಲ್ವಾ ಗೊತ್ತಿಲ್ಲ. ನೋಡಿ ಇವ್ರು ಟ್ರೈ ಮಾಡ್ತಿದ್ರು ಒಳಗಡೆ ಹೋಗೋಕೆ. ಇವಾಗ ಪತ್ತರ ಕಿಚ್ಚಲೆ ಅರೆ ಡರ್ नहीं लग रहा उसको पटी. ಇವಾಗ ಈ ಹುಡುಗಿ ಹೋಗ್ತಾ ಇದೆ. ಅಯ್ಯೋ No. You hold this to the lip. Oh, lift. From bottom, yes. Straight your arm. And then straight. Arm straight. ಓಹೋ ವೆರಿ ಸ್ಮಾರ್ಟ್. ಸೊ ಗೈಸ್ ಅವಳಿಗೆ ಎದೊಳಕ್ಕಾಗ್ಲಿಲ್ಲ, ಇವರೆಲ್ಲ ಸೇರ್ಕೊಂಡು ಎತ್ತಿದ್ರು ಇವಾಗ. ನೈಸ್. ನಾನು ಮಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ಲಾ? ಇವರು ನಮ್ಮ ಕನ್ನಡದವ್ರಿಗೆ ಹೇಳಿ ಹಾಯ್ ಅಂತ. ಇವರು ನಮ್ಮ ಜಿಮ್ಮಿಗೆ ಬರೋದಂತೆ, ಅವ್ರು ನಾನು ನೋಡೋರಂತೆ. ಒಂದಿನೂ ಮಾತಾಡ್ಸಿಲ್ಲ. ನಿಮ್ಗೆ ಸರಿ ಅನ್ಸುತ್ತಾ? ಮಾತಾಡ್ಸ್ಬೇಕು ತಾನೆ. ನೀವು ಬಿಸಿ ಇರ್ತಿದ್ರಿ, ಸೊ ಒಂದೇ ಸರಿ ನೋಡಿದ್ದು. ಏನು ಬಿಸಿ ಇರ್ತಿದ್ದೆ? ವರ್ಕೌಟ್ ತಾನೆ ಮಾಡ್ತಿದ್ದೆ, ಇನ್ನೇನು ಕಡ್ದು ದಬಾಗ್ತಿದ್ದೆ. ಒಂದೇ ದಿನ ನೋಡಿದ್ದ. ಅಂಡ್ ಇವ್ರದ್ದು ಸ್ಪೆಷಾಲಿಟಿ ಏನ್ ಗೊತ್ತಾ ಗೈಸ್, ಇವ್ರು ಬರೀ ಲೆಗ್ ಡೇಗ್ ಮಾತ್ರ ಜಿಮ್ಮಿಗೆ ಬರೋದಂತೆ. ಲೆಗ್ ಡೇಗ್ ಮಾತ್ರ ಬರೋದು, ಬೇರೆ ದಿವಸ ಸಹಾಯವಾದ ಜಿಮ್. ಓಕೆ, ಲೆಗ್ ಡೇಗ್ ಮಾತ್ರ ನಮ್ಮ ಜಿಮ್ಮಿಗೆ ಬರ್ತಾರಂತೆ, ಬಾಕಿ ದಿನ ಬೇರೆ ಕಡೆ ಹೋಗ್ತಾರಂತೆ. ನೈಸ್. ಯಾಕಂಗೆ ಮಿಷಿನ್ ಸ್ವಲ್ಪ ಗುಡ್ ಇದೆ ಅಂತ. ಹಾ ಗೈಸ್ ಇವಾಗ ಅಲ್ಲಿ ಟನಲ್ ಕಾಣಿಸ್ತಲ್ವಾ, ಸೊ ಅಲ್ಲಿಂದ ಎಕ್ಸಿಟ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಜಾಗ ಮಾಡೋದು. उनका फिगर आपने देखा ही है, जीरो साइज, तो आराम से क्रॉल कर लेते थे अंदर. हम लोग अटक जाएंगे.
कसावा खाते थे ना, आलू का पराठा नहीं. ಸೊ ಗೈಸ್ ಅಷ್ಟರಲ್ಲಿ ಅವ್ರು ತೆಳ್ಕೊಂಡು ಹೋಗೋರಂತೆ. ನಮ್ಮ ಕೈಲೆಲ್ಲ ಆಗಲ್ಲ, ನಮ್ಮ ಥರ ಆಲೂ ಪರಾಟ ತಿನ್ನಲ್ವಲ್ಲ ಅಂತ ಹೇಳ್ತವ್ರು ಅವರು. भाई मैं ಇನ್ನೂ ಎಲ್ಲೋ ಕರ್ಕೊಂಡು ಹೋಗ್ತಾರೆ ನೋಡಿ ಇಲ್ಲಿ. PUBG खेले. So ये वही रेंज है PUBG वाली, पोचिंकी वाली. Okay, you have look. ಗೈಸ್ ಇಲ್ಲೂ ಅದೇ ಥರ That's ಇದೆ the ನೋಡಿ. tunnel. That's it can escape to the Saigon River. Many this is the old the tunnel like that. Long time we don't have used the tunnel collapsed here. You see, this is the real side inside there. ಗೈಸ್ ನಾನು ನಿಜವಾಗ್ಲೂ ಅವ್ರು ಕೂತಿದ್ದಾರೆ ಅನ್ಕೊಂಡು ಹತ್ರ ಬಂದು ನೋಡೋ ತನಕ ನೋಡಿ ಭಾಷಣ ಹಿಡ್ಕೊಂಡು ತಲೆ ಬರ್ತಾರೆ. 23 tons. Yeah. And had for the soldiers in there. Oh, yeah. This is 1, 2, 3. ಗೈಸ್ ವಾರ್ ಟೈಮಲ್ಲೆಲ್ಲ ಕಾಲು ಸಿಗಾಕೊಳ್ಳುತ್ತೆ ಗೊತ್ತಾ, ಒಂದೊಂದು ಮೂವೀಸಲ್ಲೆಲ್ಲ ತೋರಿಸಿದಾರಲ್ಲ. ಸೊ ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್. ಕಾಲು ಇಟ್ಟ ತಕ್ಷಣ ಆ ಥರ ಇಟ್ಕೊಳ್ಳೋದು. Clipping armpit trap. Armpit trap. Put down here, the trap go in. Whole body, you know, head to the head. This one. That's window. This we close. That's one. Step and also on this is the trap out and stuck inside here. ಈಗ ಮಲ್ಟಿಪಲ್ ಏನೋ ಟ್ರಾಪಿಂಗ್ ಪ್ಲೇಸಸ್ ನೋಡಿದ್ರಲ್ವಾ. ಸೊ ಇದೇನಕ್ಕೆ ಯೂಸ್ ಮಾಡ್ತಿದ್ರು ಅಂತಂದರೆ, ಅಮೇರಿಕನ್ಸ್ ಅವರು ಬಂದು ಅಟ್ಯಾಕ್ ಮಾಡಿದಾಗ ಇವರು ಸ್ವಲ್ಪ ಪ್ರಿಪೇರ್ ಆಗೋದಕ್ಕೆ ಇದು ಸ್ವಲ್ಪ ಅವ್ರಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ, ಅವ್ರಿಗೆ ಟೈಮ್ ಕನ್ಸ್ಯೂಮ್ ಆಗುತ್ತಲ್ಲ. ಸೊ ಆ ಟೈಮಲ್ಲಿ ಇವರು ವಾರ್ಗೆ ಪ್ರಿಪೇರ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರು ಈ ಥರ ಟ್ರ್ಯಾಪ್ಸ್ನ ರೆಡಿ ಮಾಡಿ ಇಡ್ತಿದ್ರಂತೆ. ಸೊ ಆಲ್ಮೋಸ್ಟ್ ಈ ಫಾರೆಸ್ಟ್ ಏನಿದೆ, ಈ ಫಾರೆಸ್ಟ್ ಒಳಗೇ ಬೆಡ್ರೂಮ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು ಎಲ್ಲ ಇದ್ದಿದ್ದಂತೆ. ಸೊ ಹಾಗಾಗಿ 10 years ಈ ಫಾರೆಸ್ಟ್ ಒಳಗೇ ಅವರು ಸರ್ವೈವ್ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಜಸ್ಟ್ ಇಮ್ಯಾಜಿನ್. This is the workshop. ये जो आप बॉम्ब देख रहे हो, इस तरीके से रियल बॉम्ब्स उठाकर लाते थे यूएस वालों के, और उनको काट कर अपने लिए हथियार बनाते थे. ಅಮೇರಿಕನ್ಸ್ ಅವ್ರದ್ದು ಏನು ವೆಪನ್ಸ್ ಎಲ್ಲ ಇರ್ತಿತ್ತು ಗೊತ್ತಾ. ಸೊ ಅವ್ರದ್ದು ವೆಪನ್ಸ್ ಮತ್ತು ಬಾಂಬ್ಸ್ ಆಗಿರ್ಬೋದು, ಸೊ ಅವ್ರು ಏನೇನು ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಅಂತ ಯೂಸ್ ಮಾಡೋರು. ಸೊ ಅದರಲ್ಲಿ ಲೆಫ್ಟ್ ಓವರ್ ಏನೇನು ಇರುತ್ತೆ ಅಂದರೆ ಬಾಂಬ್ಸ್ ಆಗಿರ್ಬೋದು ಅಥವಾ ಗನ್ಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಅದನ್ನೆಲ್ಲ ಇವರು ರೀಸೈಕಲ್ ಮಾಡಿ ಇವ್ರದ್ದು ಸ್ವಂತ ವೆಪನ್ಸ್ನ ಇವರು ಕ್ರಿಯೇಟ್ ಮಾಡ್ತಾ ಇದ್ರಂತೆ. ಸೊ ಜಸ್ಟ್ ಇಮ್ಯಾಜಿನ್ ದ ಅಮೌಂಟ್ ಆಫ್ ಕ್ರಿಯೇಟಿವಿಟಿ ದಟ್ ದೇ ಮೈಟ್ ಹ್ಯಾವ್ ಹ್ಯಾಡ್. ಸೊ ಈ ಜಾಗದಲ್ಲಿ ಅದನ್ನೇ ತೋರಿಸ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಈಗ ಶೂಟಿಂಗ್ ಏರಿಯಾಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. 6 lakh ಡಾಂಗ್ ಖರ್ಚಾಗುತ್ತೆ. ಸೊ ನಮ್ಮ ಇಂಡಿಯನ್ ರುಪೀಸಲ್ಲಿ 2000 rupees ಕೊಟ್ಟು ನಾವು 10 bulletsನ ತೊಗೋಬೇಕು. ನಾವು ಶೂಟಿಂಗ್ ಗೇಮ್ ಆಡಬೇಕು ಅಂತಂದರೆ ಇಟ್ಸ್ ಲೈಕ್ ಅನ್ ಆ್ಯಕ್ಚುಯಲ್ ರೈಫಲ್, ಅದರಲ್ಲಿ ಶೂಟ್ ಮಾಡೋವಂಥ ಚಾನ್ಸ್ ಸಿಗುತ್ತೆ. ಬಟ್ 2000 ಬುಲೆಟ್ ಮೇಲೆ ಸ್ಪೆಂಡ್ ಮಾಡೋದು ವರ್ತಾ ಅಲ್ವಾ? ಸೊ ಅದು ನಮಗೆ ಬಿಟ್ಟಿದ್ದು. ಸೊ ಆಡಬೇಕು ಅನ್ನೋರು ಆಡ್ಬೋದು, ಇಲ್ಲ ಅಂತಂದರೆ ಕೆಫಿಟ್ ಏರಿಯಾದಲ್ಲಿ ಟೈಮ್ ಪಾಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಲಾಡ್ ಆಫ್ ಫಾರಿನರ್ಸ್ ಇದ್ದಾರೆ ಇಲ್ಲಿ ತುಂಬ. ಮೋಸ್ಟ್ಲಿ ಈಸಲಿ ಹೆಡ್ಫೋನ್ಸ್ ಇಟ್ಟಿದ್ದಾರೆ ನೋಡಿ, ಶೂಟ್ ಮಾಡಬೇಕಾದ್ರೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಕಿವಿಗೆ. ಆ್ಯಂಡ್ ಅದು ಬಿಟ್ಟು ಇಲ್ಲಿ ಆ್ಯಕ್ಚುಯಲ್ ರೈಫಲ್ಸ್ ಇದೆ ನೋಡಿ, ಪಿಸ್ತಲ್ K54 ಮತ್ತು ಇಲ್ಲಿ ಕಾರ್ಬೈನ್ RPD M30. ಸೊ ಇದರಲ್ಲಿ ನಿಮಗೆ ಯಾವ ರೈಫಲ್ ಬಗ್ಗೆ, ನಿಮಗೆ ಪಿಸ್ತೂಲ್ ಬಗ್ಗೆ ಗೊತ್ತು ಕಮೆಂಟ್ ಮಾಡಿ. ನೋಡುವ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇದೆ ಅಂತ ನೋಡೋಣ. ಬುಲೆಟ್ಗೆ ಎಷ್ಟು ರೇಟ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. 6 lakh ಗೈಸ್. ಇವ್ರು ಎಷ್ಟು ನನಗೆ ಡಿಸ್ಕೌಂಟೇ ಕೊಡೋಂಗಿಲ್ಲ. ಸೊ ನಾನು 1 lakh ವಾಪಸ್ ಇಸ್ಕೊಂಡೆ. ಸೊ 6 lakh ಪೇ ಮಾಡಿದ್ದೀನಿ ಇವಾಗ. ಐ ವಿಲ್ ಶೂಟ್ ಗೈಸ್. ಇವಾಗ ಇದನ್ನ ಹಾಕೊಂಡಿದ್ದೀನಿ. ಜಾಸ್ತಿ ಏನು ಜೋರಾಗಿ ಕೇಳಿಸ್ತಲ್ಲ, ಮಿನಿಮಲ್ ಆಗಿ ಕೇಳಿಸ್ತಿದೆ ಬಿಕಾಸ್ ತುಂಬ ಜೋರಾಗಿರುತ್ತಲ್ಲ ಸೌಂಡು. ಆ್ಯಂಡ್ ಇಲ್ಲಿ ನೋಡ್ಬೋದು ಶೂಟ್ ಮಾಡಿ ಬಿದ್ದಿರೋವಂಥ ಕೆಲವು ಬುಲೆಟ್ಸ್ಗಳು ಇಲ್ಲೇ ಇದೆ ಹಾಗೇನೆ. ಸೊ ಇಲ್ಲೂ ತುಂಬ ಜನ ಏನೋ ಶೂಟ್ ಎಲ್ಲ ಮಾಡ್ತಾ ಇದ್ದಾರೆ, ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ಗೈಸ್ ಲಾಸ್ಟ್ ಶೂಟ್ ಮಾಡ್ತಾ ಇದ್ದೀವಿ, ಒಂದೇ ಒಂದಿದೆ. ಸೊ ದಿಸ್ ಇಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ಬೆವತೋಗ್ತಾ ಇದ್ದೀನಿ ನಾನು ಶೂಟ್ ಮಾಡೋ ಅಷ್ಟರಲ್ಲಿ. ಲೆಟ್ಸ್ ಶೂಟ್ ಇಟ್. ನಾನು ಒಂದು ಶೂಟ್ ಮಾಡಲಿಲ್ವಂತೆ ಕರೆಕ್ಟಾಗಿ. ಐ ಫೆಲ್ಟ್ ಲೈಕ್ ಐ ಡಿಡ್. ಶಿಟ್, ದಟ್ ಇಸ್ ಟು ಲೌಡ್. ಇಲ್ಲಿ ಒಂದು ಟನಲ್ ಇದೆ, ಟನಲ್ ಒಳಗಡೆ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಹಾಫ್ ಆಫ್ ದ ಪೀಪಲ್ ಕುಡ್ ಬಿ ಕ್ಲಾಸ್ಟ್ರೋಫೋಬಿಕ್. ನನಗೂ ಕೂಡ ಕೆಲವು ಸಲ ಹಂಗೆ ಅನ್ಸುತ್ತೆ ದಟ್ ಐ ಫೀಲ್ ಸಫೋಕೇಟೆಡ್ ಇನ್ ಅ ವೆರಿ ಕಂಜೆಸ್ಟೆಡ್ ಪ್ಲೇಸ್ ಅಂತ ಹೇಳ್ಬಿಟ್ಟು. ಐ ಡೋಂಟ್ ನೋ, ಬಟ್ ಸ್ವಲ್ಪ ಸಣ್ಣ ಇದ್ದರೆ 100 meters ತನಕ ಹೋಗ್ಬೋದಂತೆ. ಬಟ್ ಹಿ ವಾಸ್ ಸಜೆಸ್ಟಿಂಗ್ 100 meters ತನಕ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ದಪ್ಪ ಇರೋರು 60 metersಗಿಂತ ಮುಂದೆ ಹೋಗೋಕ್ಕಾಗಲ್ವಂತೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಿದ್ರು. ಇವ್ರು 3 ಜನ ವಾಪಸ್ ಬಂದರು, ನಾವು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಹಾಗದಲ್ಲಿರೋರು ಹಿಂಗೆ ವಾಪಸ್ ಹೋಗ್ಬೋದು, ಮಿಕ್ಕಿದವರೆಲ್ಲ ಒಳಗೋದ್ರು. ಇವಾಗ ನಾನು ಒಳಗಡೆ ಹೋಗ್ತೀನಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನಾನು ಕಂಜೆಸ್ಟೆಡ್ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಇಲ್ಲಿ ಸ್ಪೇಸ್ ಇದೆ ಈ ಜಾಗದಲ್ಲಿ. ಸೊ ಇದಾದಮೇಲೆ ಇಲ್ಲಿ ಸ್ವಲ್ಪ ಚಿಕ್ಕ ಸ್ಪೇಸ್ ಇದೆ, ಇಲ್ಲಿ ಹೆಂಗೆ ಹೋಗೋದು ನೋಡಬೇಕು.
ನಂದು ಹ್ಯಾಂಡ್ ಬ್ಯಾಗ್ ಕೂಡ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಜಂಪ್ ಮಾಡ್ಬೇಕು ಇವಾಗ. ನನ್ನ ಕೈ 2 ಫೋನು, ಒಂದು ಬ್ಯಾಗ್ ಬೇರೆ ಇದೆ. Bro, what is that sound? Guys, ತುಂಬಾ ಸ್ಕೇರಿ ಆಗಿದೆ ಇದು. ನೋಡ್ಕೊಳಲ್ಲ. Bro, where did you guys go? Bro, what is that sound though? So guys, ಆ ಸೌಂಡ್ ತುಂಬಾ ಸ್ಕೇರಿ ಆಗಿದೆ ನಂಗೆ, ಅದಕ್ಕೆ ಹೋಗೋದು ಬೇಡ ಅಂತ ಅನಿಸ್ಬಿಡ್ತು. This was 100 meters. No, you go temp again. I don't know. I think my goggle and mobile fall on this way came. ಸೊ ಗೈಸ್, ಇವ್ರು ಪೂರಾ 100 ಮೀಟರ್ಸ್ ಏನಿತ್ತು ಅದನ್ನ ಕ್ರಾಸ್ ಮಾಡ್ಕೊಂಡ್ ಬಂದಿದ್ದಾರೆ. ನಾವು ಬರೀ 40 ಮೀಟರ್ಸ್ಗೆ ಟೈರ್ಡ್ ಆಗ್ಬಿಟ್ವಿ, ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೇಳ್ಕೊಂಡ್ ಬಂದ್ಬಿಟ್ವಿ. ಬಟ್ ಇಟ್ಸ್ ಓಕೆ. ಇವರೆಲ್ಲ ನೋಡಿ ಫುಲ್ ಸ್ವೆಟ್ ಆಗ್ಬಿಡೋರ ಬರೋ. ಇವಾಗ ಇಲ್ಲಿ ನಮಗೆ ಒಂದು ಫುಡ್ ಸಿಗುತ್ತೆ, ಆಕ್ಚುಲಿ ಕಸಾವ ಅಂತ ಹೇಳ್ಬಿಟ್ಟು. ಸೊ ಟ್ಯಾಪಿಯೋಕಾಗೆ ಅವರು ಕಸಾವ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಐ ವಾಸ್ ಆಕ್ಚುಲಿ ಹೋಪಿಂಗ್ ಟು ಈಟ್ ಸಮಥಿಂಗ್ ಫೈನಲಿ, ಬಿಕಾಸ್ ಅಲ್ಲಿ ಮೇಲ್ಗಡೆ ವೆಜ್ಜೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಐ ರಿಲಿ ವಾಂಟ್ ಹ್ಯಾವ್ ಸಮ್ ವೆಜ್ ಫುಡ್ ರೈಟ್ ನಾವು. ಸೊ ಹಾಗಾಗಿ ಅದು ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ ಸಪ್ರೇಟ್ ಕೂರೋದಕ್ಕೆ ಅಂತ ಹೇಳ್ಬಿಟ್ಟು ಟೇಬಲ್ಸ್ ಮಾಡಿದ್ದಾರೆ. ಸೊ ಇವಾಗ ಇದರಲ್ಲಿ ನಾವು ಕುತ್ಕೊಂಡು ತಿಂತೀವಿ. ಅವ್ರು ಎಲ್ರಿಗೂ ಸರ್ವ್ ಮಾಡ್ತಾರೆ ನೋಡಿ, ಹಂಗೆ ಮಾಡ್ತಾ ಇದ್ದಾರೆ. ಗೈಸ್, ಇದು ನಿಜವಾಗ್ಲೂ ಹೆಂಗಿದೆ ಗೊತ್ತಾ, ಸ್ವೀಟ್ ಇಲ್ದರೆ ಗೆಣಸು ಕೊಟ್ಬಿಟ್ಟು ತಿನ್ನಕ್ಕೆ ಹೇಳೋದು ಹೆಂಗಿರುತ್ತೆ. ಸೊ ಆ ಥರ ಇದೆ, ಅದನ್ನೇ ತಿಂತಾ ಇದೀವಿ ಇವಾಗ ಆ ಆಪ್ಷನ್ ಇಲ್ಲ ನಮಗೆ, ಹಂಗಾಗಿ ಬಾಯಿ ಮುಚ್ಕೊಂಡು ತಿನ್ನಬೇಕು. ಸೊ ಲೆಟ್ಸ್ ಈಟ್ ಆ್ಯಂಡ್ ಆಮೇಲೆ ಓಡೋಣ. ಇಲ್ಲಿ ಲೆಮನ್ ಟೀ ಥರ ಏನೋ ಕೊಡ್ತವ್ರೆ, ಅದನ್ನು ಕುಡಿಬೇಕು. ಅವ್ರು ಅಡುಗೆ ಗಿಡಿಗೆ ಏನಾದ್ರು ಮಾಡಿದ್ರೆ ಅದ್ರೊಳಗಡೆ ಕೇವ್ ಒಳಗಡೆ ಈ ಥರ ಹೊಗೆ ಬರುತ್ತಂತೆ. ಆ್ಯಕ್ಚುಲಿ ಗ್ರೂಪ್ ಟ್ರಿಪ್ಸ್ ಆರ್ ವೆರಿ ನೈಸ್, ಯು ನೋ. ಲೈಕ್ ನೀವು ಒಬ್ಬರೇ ಸೋಲೋ ಬಂದಿರ್ತೀರಾ, ಇಲ್ಲಿ ತುಂಬ ಜನ ಮೀಟ್ ಮಾಡ್ತೀವಿ, ವಿಲ್ ಗೆಟ್ ಟು ನೋ ಅಬೌಟ್ ದಮ್, ಎಲ್ಲಿಂದ ಬಂದಿದ್ದಾರೆ ಏನು ಎತ್ತ ಅಂತ. ಇಟ್ಸ್ ಲೈಕ್ ನೀವು ಸೋಲೋ ಟ್ರಾವೆಲ್ ಮಾಡ್ತೀರಾ ಅನ್ನೋ ಫೀಲೇ ಇರಲ್ಲ. ಐ ಮೀನ್ ಅಟ್ಲೀಸ್ಟ್ ಯಾರೋ ಒಬ್ರು ಬಂದು ಏನಾದ್ರು ಒಂದು ಇಂಟ್ರಾಕ್ಷನ್ ಮಾಡ್ತಾ ಇರ್ತಾರೆ, ಚೆನ್ನಾಗಿರುತ್ತೆ ಗೈಸ್. ನಾನು ಆ್ಯಕ್ಚುಲಿ ಇಂಡಿವಿಜುವಲ್ ಟ್ರಿಪ್ಪೇ ಪ್ಲ್ಯಾನ್ ಮಾಡ್ಬೋದಿತ್ತು, ಬಟ್ ನಾನು ಗ್ರೂಪಲ್ಲಿ ಯಾಕೆ ಜಾಯ್ನ್ ಆದೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಮೈನ್ ರೀಸನ್. ಬಿಕಾಸ್ ನಾನು ಮುಂಚೆನೂ ಗ್ರೂಪ್ ಟ್ರಿಪ್ಸಲ್ಲಿ ಹೋಗಿದ್ದೀನಿ ಆ್ಯಂಡ್ ಇಟ್ ಫೆಲ್ಟ್ ನೈಸ್ ಟು ಮೀಟ್ ನ್ಯೂ ಪೀಪಲ್. ಆ್ಯಂಡ್ ಐ ಫೀಲ್ ಲೈಕ್ ಐಮ್ ಅ ಪೀಪಲ್ ಪರ್ಸನ್, ಸೊ ಐ ಲೈಕ್ ಟು ಮೀಟ್ ನ್ಯೂ ಪೀಪಲ್, ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಇದರಲ್ಲಿ ಇವರು ರಿಯಲ್ ಬಟರ್ಫ್ಲೈಸ್ನ ಇಟ್ಬಿಟ್ಟು ಅದನ್ನು ಸೆಲ್ ಮಾಡ್ತವ್ರು ನೋಡಿ. ಸೊ ಇದಕ್ಕೆ ಆ್ಯಕ್ಚುಲಿ ಬಂದ್ಬಿಟ್ಟು 6600 ರುಪೀಸ್ ಇದಕ್ಕೆ. ನೋಡಿ ಚೇಳು ಮತ್ತು ಬಾವುಲಿ ಎಲ್ಲ ಇದೆ. ಸೊ ದೀಸ್ ಆರ್ ಲೈಕ್ ರಿಯಲ್ ಇನ್ಸೆಕ್ಟ್ಸ್. ಇದು ನೋಡಿ ಗೈಸ್, ಐ ಡೋಂಟ್ ನೋ ಇಷ್ಟು ದೊಡ್ಡದಿದೆಯಾ ಅಂತ ಹೇಳ್ಬಿಟ್ಟು, ಬಿಕಾಸ್ ನೋಡಿ ನಾನು ಒಂದು ಫಿಂಗರ್ ಅಷ್ಟು ಅದ್ರದ್ದು ರೆಕ್ಕೆ ಅದು ಇಷ್ಟು ದೊಡ್ಡ ಬಟರ್ಫ್ಲೈಸ್ ಇರುತ್ತಾ ಅಂತ. ಹುಳಗಳು ನೋಡಿ ಎಷ್ಟು ದೊಡ್ಡದಾಗಿದೆ. ಬಟ್ ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಗೈಸ್, ದೂರೇನ್ ಅಂತ ಒಂದು ಫ್ರೂಟ್ ಇದೆ ಅಂತೆ. ಸೊ ಆ ಫ್ರೂಟ್ ಹೆಂಗೆ ಅಂತಂದ್ರೆ ಫುಲ್ ಕೆಟ್ಟ ವಾಸನೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇವರು. ಕೆಟ್ಟ ವಾಸನೆ ಬರುತ್ತಂತೆ, ಜಾಕ್ ಫ್ರೂಟ್ ತರ ಇರುತ್ತಂತೆ ನೋಡೋದಕ್ಕೆ. ಬಟ್ ಅದನ್ನ ಟ್ರೈ ಮಾಡ್ತೀರಾ? ಇಟ್ಸ್ ಲೈಕ್ ರೆಸ್ಟೋರೆಂಟ್ಸ್ ಅಲ್ಲಿ ಅಲೋಡ್ ಇಲ್ಲ ಅಂತ ಬಿಕಾಸ್ ಆಫ್ ಸ್ಮೆಲ್. ಸೊ ಹಾಗಾಗಿ ಅದನ್ನೇನೋ ಪ್ರಾಬಬ್ಲಿ ಟ್ರೈ ಮಾಡ್ಬೋದು, ಇವತ್ತು ಹೋಗಿ ನೋಡುವ. ಗೈಸ್, ನನಗೆ ಇಲ್ಲಿ ಏನೂ ತಿನ್ನಕ್ಕೆ ಸಿಗ್ತಿಲ್ಲ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ, ಬೀಯಿಂಗ್ ಅ ವೆಜಿಟೇರಿಯನ್. ಸೊ ನೀವೇನಾದ್ರೂ ವೆಜಿಟೇರಿಯನ್ಸ್ ಆಗಿ ಇಲ್ಲಿಗೆ ಬರ್ತೀನಿ ಅಂತಂದ್ರೆ ಸ್ವಲ್ಪ ಏನಾದ್ರು ಸ್ನಾಕ್ಸ್ ಕ್ಯಾರಿ ಮಾಡಿ, ಎಸ್ಪೆಷಲಿ ಇಫ್ ಯು ಆರ್ ಸಮನ್ ಹೂ ಲವ್ ಸ್ಪೈಸಿ ಫುಡ್. चॉकलेट भी अच्छी लगी थी। चॉकलेट सबसे घटिया चीज इन्हें पसंद आती है। ನೋಡಿ ಇದು ಎಷ್ಟು ಚಿಕ್ಕದಾಗಿ ಮನೆನ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಇಷ್ಟು ಜಾಗದಲ್ಲಿ ಈ ಥರ ಅವಾಗಲೂ ಒಂದು ಮನೆ ನೋಡಿದೆ. ಕ್ರೇಜಿ ಅಲ್ವಾ? ಎಷ್ಟು ಕಷ್ಟಿಗೆ ಕಟ್ಕೊಳ್ಳೋದು. ಸ್ವಲ್ಪ ಜಾಗ ಇದ್ರೆ ಪರವಾಗಿಲ್ಲ, ಅವರಲ್ಲಿ ಹೆಂಗ್ ಬೇಕು ಅಂತ ಕಟ್ಕೊಳ್ಳೋದು. फूकॉक, आई रिकमेंड एवरीवन टू गो टू फूकॉक. मैं 1 वीक था, बट आई वाज सोलो देयर, सो गर्लफ्रेंड चाहिए. अकेला था यार मैं. और मैंने उस टाइम पे सोचा यार कि आई विश यहाँ पे मेरी गर्लफ्रेंड होती, क्योंकि वहाँ पे बहुत सारे कपल्स थे बीच पर एंड दे वर हैविंग टाइम टुगेदर. वो मेरी लाइफ का वन ऑफ द बेस्ट सनसेट था. उस बीच पे ज्यादा लोग होते ही नहीं है. हाँ, लोग नहीं होते सनसेट बेटर, इसीलिए. और उसको घोस्ट टाउन भी बोलते हैं, क्योंकि इंटरेस्टिंग लोग हैं ही नहीं वहाँ पे ज्यादा. ओके, इसलिए घोस्ट की वजह से नहीं बोलते लोग, नहीं इसलिए बोलते लोग हैं. नहीं है, इसलिए घोस्ट टाउन बोलते हैं. 10 बजे के बाद आपको कुछ नहीं मिलेगा खाने के लिए. अच्छा, अब तो कुछ नहीं बोल सकते ना, घोस्ट की बोल रहे थे. बस बोलते हैं, वो लोग बोलते हैं, हम थोड़ी बोलते हैं. कैन से एम्प्टी लैंड.
ಗೈಸ್ ನೆನ್ನೆ ಪಾರ್ಟಿ ಟೈಮಲ್ಲಿ ಬಂದಿದ್ವಲ್ಲ, ಇವಾಗ ನೋಡಿ ಯಾವ ಥರ ಇದೆ ಸ್ಟ್ರೀಟ್ ಇದು ಅಂತ ಹೇಳ್ಬಿಟ್ಟು ಈ ರೆಸ್ಟೋರೆಂಟ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. 4 ಗಂಟೆ ಆಗಿದೆ ಗೈಸ್, ಇನ್ನೂ ಊಟ ಆಗಿಲ್ಲ ನಮ್ಮದು. 4:15 ಆಗೋಯ್ತು ಅನ್ಸುತ್ತೆ ಆಲ್ರೆಡಿ. ಬೆಳಗ್ಗೆಯಿಂದ ತಿಂದಿಲ್ಲ ನಾವು. ನನಗೆ ಫುಲ್ ತಲೆಗೆಟ್ಟೋಗ್ತದೆ. ವೆಜ್ ಫುಡ್ ಬೇರೆ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಫುಲ್ ಟೆಡ್ಡಿ ಬೇಸ್ನೆಲ್ಲ ಹೊರಗಡೆ ನೇತಾಕಿದ್ದಾರೆ. ಫೈನಲಿ ನಾವು ಬಾಬಾಸ್ ಕಿಚನ್ನ ರೀಚ್ ಆದ್ವಿ. ನೀವೇ ನೋಡ್ಬೋದು. ಸೊ ಎಷ್ಟು ದೂರ ನಡ್ಕೊಂಬಂದಿದ್ದೀವಿ ಗೊತ್ತಾ ಇಲ್ಲಿಗೆ ಬರೋದಕ್ಕೆ. ಫಾರ್ ವೆಜಿಟೇರಿಯನ್ ಫುಡ್ ಇಷ್ಟು ದೂರ ಬರಬೇಕಾಯ್ತು ನಮಗೆ. ರೈಸ್, ಬಿಂಡಿ ಆ್ಯಂಡ್ ಪನ್ನೀರ್. ಸೊ ಇಲ್ಲಿ ಮಿರರ್ ಬೇರೆ ಇಟ್ಟಿದ್ದಾರೆ ನೋಡಿ. ಇವಾಗ ಹಪ್ಪಳ ಕೊಟ್ಟಿದ್ದಾರೆ. ನನಗಂತೂ ಹಸುವಾಗಿದೆ, ಅದನ್ನು ಬಿಡೋದ ತಿಂತೀನಿ. ಆ್ಯಂಡ್ ಇಲ್ಲಿ ನೋಡಿ ಮ್ಯಾಂಗೋ ಪಿಕಲ್ ಕೂಡ ಸಿಕ್ತು. ಆ್ಯಂಡ್ ಈ ರೆಸ್ಟೋರೆಂಟಲ್ಲಿ ಇರೋರು ಹಿಂದಿ ಮಾತಾಡ್ತಾರೆ ಗೊತ್ತಾ. ಸೊ ಹಾಗಾಗಿ ಪ್ರಿಟಿ ಮೋರ್ ಕನ್ವೀನಿಯಂಟ್ ಅಂತ ಹೇಳ್ಬೋದು. ಬಿಕಾಸ್ ಅವರಿಗೆ ಭಾಷೆ ಟ್ರಾನ್ಸ್ಲೇಟ್ ಮಾಡೋಷ್ಟು ಸಾಕು ಹೋಗುತ್ತೆ. ಫೈನಲಿ ನಂದು ಬಿಂಡಿ, ಕಡಾಯಿ ಪನ್ನೀರ್ ಮತ್ತು ಜೀರಾ ರೈಸ್ ಬಂತು. ಆ್ಯಕ್ಚುಲಿ ನಾನು ಇದು ಸ್ವಲ್ಪ ಇನ್ನೂ ಡ್ರೈ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಗ್ರೇವಿ ಥರನೇ ಬಂದಿದೆ. ಇಟ್ಸ್ ಓಕೆ, ಅದಾದ್ರೂ ಇಲ್ಲಿ ಸಿಗ್ತಿದ್ದಲ್ಲ ಅದೇ ಖುಷಿ ಅಂತ ಹೇಳ್ಕೊಂಡು ತಿಂತಾ ಇದ್ದೀನಿ. ಊಟ ಆಯಿತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಫುಡ್ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಂಡ್ ಈಗ ಬಿಲ್ ಪೇ ಮಾಡಿ ನಾನು ಶಾಪಿಂಗ್ ಅಂತ ಹೇಳ್ಬಿಟ್ಟು ಹೋಗಬೇಕು. ನಂಗೆ ಟೈಮ್ ಸಿಗುತ್ತಲ್ವ ಗೊತ್ತಿಲ್ಲ, ಎಷ್ಟು ನೋಡೋಕ್ಕಾಗುತ್ತಲ್ವ ಗೊತ್ತಿಲ್ಲ. ಬಟ್ ಎನಿವೇಸ್ ಹೋಗಿ ನೋಡುವ. ನನ್ನ ಚೇಂಜ್ ಸಿಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಮೇರಾ ಚೇಂಜ್ ಇಲ್ಲ ಮುಜೆ. ಹಾಗಾಗಿ ಇದನ್ನು ಪಾರ್ಸಲ್ ಕಟ್ಟಿಸ್ಕೊಂಡಿದ್ದೀನಿ. ರಾತ್ರಿ ಇದನ್ನು ತಿನ್ನೋದು ಒಂದೇ ಸಲ ಆಗೋಯ್ತು ನೋಡಿ. ಲೆಟ್ಸ್ ಗೋ ಇನ್ಸೈಡ್ ಸೆಂಟ್ರಲ್ ಮಾರ್ಕೆಟ್. ಇಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು. ಬಾರ್ಗೇನ್ ಟೈಮ್ ಮಿಲ್ನಾ चाहिए. ಆ್ಯಂಡ್ ಇಲ್ಲಿ ನೋಡಿ ಬ್ಯಾಗ್ಸ್ ಎಲ್ಲ ಇದೆ. ಇಲ್ಲಿ ಸ್ಯಾಂಡಲ್ಸ್ ಶಾಪ್ಗೆ ಬಂದಿದ್ದೀನಿ. ಸೊ ಸಕ್ಕತ್ತಾದ ಆಪ್ಷನ್ಸ್ ಇದೆ ಇಲ್ಲಿ. ಯಾವುದನ್ನು ನೋಡೋದು ಯಾವುದನ್ನು ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ ನೀವೇ ನೋಡ್ಬೋದು. ಸೊ ಒಂದ್ಸಲ ಚೆಕ್ ಮಾಡ್ತೀನಿ ಕುತ್ಕೊಂಡು ಯಾವ್ದು ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು. You have in white? White you have white color. My color different design. Chocolate. Basic. I like the design. Design I high heel. I want this color. I like this color. I have but not. I want the front to be covered. Covered. ನೀವು ಭಾಷೆ ಬರ್ದಾಗ ಎಕ್ಸ್ಪ್ಲೇನ್ ಮಾಡೋಷ್ಟು ನಮ್ಮ ಜೀವ ಕೊಡುತ್ತೆ. ಇವ್ರು ನನಗೆ ಬಾರ್ಗೇನ್ ಮಾಡಿಕೊಡ್ತವ್ರೆ. Should be perfect. She want 2 pieces. So we'll take 2, right? ಸೊ ಇದು ಸ್ಪೋರ್ಟ್ಸ್ ವೇರ್ ಸ್ಕರ್ಟ್ ತರ ಇದೆ. ಇದು ಚೆನ್ನಾಗಿದೆ, ಅದಕ್ಕೆ ಬಾರ್ಗೇನ್ ಮಾಡ್ತಾ ಇದೀವಿ. ಇವಾಗ ಒಂದು ಶಾಪಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬ್ಯಾಗ್ ನೋಡ್ಬೇಕು ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ಚೆಕಿಂಗ್. ಗೈಸ್, ಡು ಯು ಹ್ಯಾವ್ ಸಮ್ ಸಜೆಷನ್ಸ್ ಟು ಮೀ ಪ್ಲೀಸ್? I think this is nice. ಯಾ, ನನಗೆ ತಲೆ ಓಡ್ತಿಲ್ಲ ಆಕ್ಚುಲಿ. 10-20 ಮಿನಿಟ್ಸ್ ಇದೆ, ಅಷ್ಟೊಂದು ಫುಲ್ ಶಾಪಿಂಗ್ ಮಾಡಬೇಕು ಇವಾಗ. Best man. ಸೊ ಗೈಸ್ ಅವ್ರು ಬಾರ್ಗೇನ್ ಮಾಡ್ತಿದ್ದಾರೆ, ಅದಕ್ಕೆ ಇವರು ಬೇಗ ಕೊಡ್ಲಿ ಅಂತ ಹೇಳ್ಬಿಟ್ಟು Crazy. ನಾನೊಂದು ಬ್ಯಾಗ್ ತಗೊಂಡಿದ್ದೀನಿ ಅವ್ರ ಹತ್ರ. ಸೊ ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ರು. UK for you. Remember Vietnam. Yeah. Vietnam very happy. What's your name? Hương. My name Hương. Who? You tell your friend if they need some more bed, come back Vietnam. Sell good right cheap. ಸೊ ಈಗ 20,000 ವಾಪಸ್ ಸಿಕ್ತು. ಇವಾಗ ಬೇರೆ ಕಡೆ ಚೆಕ್ ಮಾಡಬೇಕು. ಗೈಸ್ ಇದೊಂದೇ ತೊಗೊಂಡಿದ್ದೀವಿ ಮಾರ್ಕೆಟಿಗೆ ಬಂದ್ಬಿಟ್ಟು. ಟೈಮೇ ಸಿಗ್ತಿಲ್ಲ. ನನ್ನ ಫ್ರೆಂಡು ತೊಗೊಳಕ್ಕೆ ಹೇಳಿಲ್ಲ, ಅವಳಿಗೆ ಬೇರೆ ಮಾರ್ಕೆಟಲ್ಲಿ ಚೆಕ್ ಮಾಡಬೇಕು. ಬಿಕಾಸ್ ಇಲ್ಲಿ ಅಷ್ಟು ಕಲೆಕ್ಷನ್ಸ್ ನಂಗೆ ಸಿಗಲಿಲ್ಲ. ಬೇರೆ ಕಡೆ ಬಂದ್ವಿ. ಆ್ಯಂಡ್ ಈ ಜಾಗದಲ್ಲಿ ಸ್ವಲ್ಪ ಥಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತಿದೆ ನನಗೆ ನೋಡೋದಕ್ಕೆ. ಸೊ ಇಲ್ಲಿ ಹೇರ್ ಸ್ಕಾರ್ಫ್ ಥರ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಸ್ಕರ್ಟ್ಸ್ಗಳು ನೋಡ್ಬೋದು. ಈಗ ಒಮ್ಮೆ ಮೇಲೆ ಹಾಕಿದ್ದಾರೆ ನೋಡಿ. ಸೊ ಹಾಗಾಗಿ ಮೇ ಬಿ ನಾನು ಇಲ್ಲಿ ಏನಾದ್ರು ತೊಗೋಬೋದು. ಸೊ ಒಳಗಡೆ ಹೋಗಿ ಒಂದ್ಸಲ ಚೆಕ್ ಮಾಡೋಣ ಏನಿದೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಗೈಸ್ ಇಲ್ಲೊಂದು ಟಾಪ್ ಇಷ್ಟ ಆಯಿತು. ಸೊ ಅದಕ್ಕೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ತುಂಬ ಕ್ಯೂಟ್ ಟಾಪ್ಸ್ ಎಲ್ಲ ಇದೆ, ಇಫ್ ಯು ಗೈಸ್ ಕ್ಯಾನ್ ಸಿ. ಬಟ್ ನಂಗೆ ಅದು ಇಷ್ಟ ಆಯಿತು. ಇವ್ರು ನನಗೋಸ್ಕರ ಬಾರ್ಗೇನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ನಾಟ್ ಜಸ್ಟ್ ದಿಸ್, ಈ ಶಾಪಲ್ಲೂ ಅಷ್ಟೇ ತುಂಬ ಚೆನ್ನಾಗಿರೋಂಥ ಸ್ಟೈಲ್ಸ್ ಎಲ್ಲ ಇದೆ. ವೆರಿ ಕ್ರೇಜಿ ಸ್ಟೈಲ್. ಇಲ್ಲಿ ಫೋಟೋ ತೋರಿಸ್ತೀನಿ ನೋಡಿ. ಸೊ ಆ ಥರ ಫುಲ್ ಕೊರಿಯನ್ ಸ್ಟೈಲಲ್ಲಿ. ಸೊ ಹಾಗಾಗಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಇದು ನೋಡಿ, ಇಲ್ಲಿ ಹೊರಗಡೆ ಹಾಕಿರೋ ಪೀಸ್ ಸಕ್ಕತ್ತಾಗಿದೆ. ಇಲ್ಲಿ ಆದಮೇಲೆ ಅಲ್ಲಿಗೆ ಹೋಗೋಣ. ಆ್ಯಕ್ಚುಲಿ ಈ ಮಾರ್ಕೆಟಿಗೆ ನಾನು ಬಂದಿರಲಿಲ್ಲ. ಇದು ತುಂಬ ಚೆನ್ನಾಗಿದೆ. ಮೇಲ್ಗಡೆ ತುಂಬ ಮೆಸ್ಸಿ ಇತ್ತು, ಅಲ್ಲಿ ಸೆಲೆಕ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಇಲ್ಲೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಗೈಸ್ ಮೆಂಟಲಿ. ಇವ್ರ ಹತ್ರ ಇಷ್ಟೇ ಕಿತ್ಕೊಂಡು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಎಷ್ಟು ಹೇಳೋರು ಬಿಡೋಂಗಿಲ್ಲ, ಅವ್ರು ಬಾರ್ಗೇನೇ ಮಾಡ್ತವ್ರು ನೋಡಿ. ಆ್ಯಂಡ್ ನನ್ನ ಜೊತೆ ನನ್ನ ರೂಮೇಟೆಲ್ಲ ಏನಿಲ್ಲ, ಅವಳೆಲ್ಲ ನೆನ್ನೆ ಶಾಪಿಂಗ್ ಮಾಡಿಬಿಟ್ಟಿದ್ಲು. ಹಾಗಾಗಿ ಅವ್ರು ಈ ಕಡೆಗೆ ಬಂದಿಲ್ಲ. ನೆನ್ನೆ ಅವಳು ಬ್ಯಾಗೆಲ್ಲ ತೋರಿಸ್ತಿದ್ದು ತೊಗೊಂಡೆ ಅಂತ ಹೇಳ್ಬಿಟ್ಟು. ಅವಳು ನೋಡೇ ನಾನು ಮೇಲ್ಗಡೆ ಹೋಗಿದ್ದೆ ಆ್ಯಕ್ಚುಲಿ. ನೋಡಿ ಇದೆಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈ ರೇಂಜಿಗೆ ನಮ್ಮ ಮೇಲೆಲ್ಲ ಕಾಣಿಸಲ್ಲ, ಸಣ್ಣ ಮತ್ತು ಉದ್ದ ಇರಬೇಕು ಚೆನ್ನಾಗಿ ಕಾಣಿಸೋಕ್ಕೆ. ಬಟ್ ಆದರೂ ಲೆಟ್ಸ್ ಸಿ ಏನು ಇಷ್ಟ ಆಗ್ಬೋದು, ಏನು ಸಿಗ್ಬೋದು ಇಲ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಲೇಟಾಗಿ ರೀಚ್ ಆಗಿದ್ದೀವಿ.
9:25 ಇರೋ ಫ್ಲೈಟ್ಗೆ 9 o'clock ಏರ್ಪೋರ್ಟಿಗೆ ಬಂದಿದ್ದೀವಿ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಯಾವುದೇ ಫ್ಲೈಟ್ಗೂ ಬೇಗ ಹೋಗ್ತೀನಿ ಅಂತಲೇ ನನಗೆ ಅನ್ಸಲ್ಲ. ಇಟ್ಸ್ ಲೈಕ್ ನಾಟ್ ಲೈಕ್ ಮೀ. ಈ ಸಲ ಗಾಡಿ ಬರೋದೇ ಲೇಟ್ ಆಗಿದೆ. ಇಷ್ಟು ಜನ ಇದ್ದೀವಿ ನಾವು. ಏನಾಗುತ್ತೆ ಗೊತ್ತಿಲ್ಲ. ಇಲ್ಲಿ ಬರೋದಕ್ಕೆ ಹೇಳಿದಾರೆ ಅಲ್ಲಿಂದ ಆ ಕೌಂಟ್ರಿಂದ ಬ್ಯಾಗ್ನ ಚೆಕ್ ಇನ್ ಮಾಡಕ್ಕೆ ಬಿಡದಲ್ಲೇ ಇಲ್ಲಿ ಕಳಿಸಿದ್ರು ನಮಗೆ ಬೇಗ ಆಗುತ್ತೆ ಅಂತ. ಇಲ್ಲಿ ಇಷ್ಟು ಟೈಮಲ್ಲಿ ಎಲ್ಲಿ ಆಲ್ರೆಡಿ ಬೋರ್ಡಿಂಗ್ ಸ್ಟಾರ್ಟ್ ಆಗಿರುತ್ತೆ. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್, ಬಟ್ ನೋಡುವ. ತಲೆ ಕೆಡಿಸ್ಕೊಂಡಂತೂ ಏನೂ ಆಗಲ್ಲ ಇವಾಗ. ಒಳ್ಳಗ ಆಡ್ತಾ ಮಜಾ ಆರಕ್ಕೆ ಅಥವಾ ನಾವು ಹುಡುಗಿರು ನೋಡಿ ಟೆನ್ಷನ್ ಆಗೋ ಸಿಚುವೇಶನ್ ಲಗಾಡ್ಕೊಂಡಿರ್ತೀವಿ. either way nothing will help. ಆಗಲ್ಲ ಅಂತವ್ರೆ ಅಂತೆ. ಸೊ ಅವ್ರ ಪಾಪ ರಿಕ್ವೆಸ್ಟ್ ಮಾಡ್ಕೋತವ್ರೆ ನಮ್ಮ ಟ್ರಿಪ್ ಕ್ಯಾಪ್ಟನ್ನು. ಒಂದೊಂದ್ಸಲ ಹಿಂಗಾಗುತ್ತೆ, ಯಾರೋ ಮಾಡಿದ ಮಿಸ್ಟೇಕಿಗೆ ಯಾರೋ ಪೇ ಮಾಡಬೇಕಾಗುತ್ತೆ ಒಂದೊಂದ್ಸಲ. ಬಟ್ ನೋಡುವ ಏನಂತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅವ್ಳು ಹೇಳ್ದಂಗೆ ನನಗಂತೂ ಬೇಜಾರು ಮಾಡ್ಕೋಬೇಕು ಅಥವಾ ನಗ್ನಾಡ್ಕೊಂಡಿರ್ಬೇಕು ಗೊತ್ತಾಗ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಏನು ಅಂದ್ಕೊಂಡು ಹಂಗೆ ಆ್ಯಕ್ಚುಲಿ ಏನಾಯಿತು ಅಂತಂದರೆ ಇಲ್ಲಿ ಬಂದ ತಕ್ಷಣ ನಮಗೆ ರಿಯಲೈಸ್ ಆಗೋಯ್ತು ದಟ್ ಇವ್ರು ಹಿಂಗೆ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅದೇ ನಮ್ಮ ಕಂಟ್ರಿಲಾಗಿದ್ರೆ ನಾವು ಇಷ್ಟೊಂದು ಜನ ಇದ್ದೀವಿ ಅಂತ ಗೊತ್ತಾಗಿದ್ರೆ ನಾವು ಬಿಡ್ತಾ ಇದ್ವಿ. ಬಟ್ ಇವ್ರು ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ ಅಂತೆಲ್ಲ ಹೇಳಿದ್ರು. ಇವ್ರಿಗೆಲ್ಲ ಫುಲ್ ಕೋಪ ಬಂದ್ಬಿಟ್ಟು ಲಾಸ್ಟಿಗೆ ನಿಮ್ದು ಯಾವುದೂ ಫ್ಲೈಟ್ ಡಿಲೇನೇ ಆಗಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ಅಂದರೆ ರೂಢ ಮಾತಾಡಲಿಲ್ಲ, ಬಟ್ ಹೇಳಿದ್ರು. ಬಟ್ ಐ ಫೆಲ್ಟ್ ಲೈಕ್ ದೇ ಕುಡ್ ಹ್ಯಾವ್ ಬೀನ್ ಅ ಲಿಟಲ್ ಕನ್ಸಿಡರೇಟ್ ಅಂತ ಅನ್ನಿಸ್ತು. ಬಟ್ ಹವೆವರ್ ಇವಾಗ ಇಷ್ಟು ಜನ ಇದ್ದೀವಿ ನೋಡಿ, ವಿ ಆಲ್ ಅಂದರೆ ಮಿಸ್ಡ್ ಆಫ್ ಫ್ಲೈಟ್ ಅಂತ ಹೇಳ್ಬೋದು. ಸೊ ಹವೆವರ್ ಇವಾಗ ಏನು ಅಂದ್ಕೊಂಡ್ವಿ ಅಂತಂದರೆ ಆಗಿದ್ದಾಯಿತು, ತಲೆಗೆ ಹಾಕೊಳ್ಳೋದು ಬೇಡ, ಹಾಗಾದ್ರೆ ಯಾವುದೂ ತಡೆಯೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ, ಮಾಫಿಯಾ ಗೇಮ್. ಆ್ಯಂಡ್ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಹೆಂಗೆ ಏನು ಆಡೋದು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ನಾನು ಆಡಿಸ್ತೀನಿ ಅವರೆಲ್ಲರಿಗೂ, ಅವರು ಆಡ್ತಾರೆ. ಐ ಹೋಪ್ ಇಟ್ ವಿಲ್ ಬಿ ಫನ್. ಸೊ ಇವಾಗ ಲೆಟ್ಸ್ ಸ್ಟಾರ್ಟ್. ಒಂದೊಂದ್ಸಲ ಆಗುತ್ತೆ ಗೈಸ್, ಏನೂ ಮಾಡೋಂಗಿಲ್ಲ ಲೈಫಲ್ಲಿ. ಅಪ್ಸ್ ಆ್ಯಂಡ್ ಡೌನ್ಸ್, ಪ್ರಾಬ್ಲಮ್ಸ್, ಮಿಸ್ಸಿಂಗ್ ಫ್ಲೈಟ್ಸ್ ಆರ್ ಕಾಮನ್. ಸೊ ವಿಲ್ ಟೇಕ್ ಇಟ್ ಆಸ್ ಅ ಕಾಮನ್ ಥಿಂಗ್ ಆ್ಯಂಡ್ ವಿಲ್ ಮೂವ್ ಆನ್ ವಿತ್ ಇಟ್. ನಾವೆಲ್ಲ ಫುಲ್ ಯೂನಿಟಿ ಆಗಿಬಿಟ್ಟು ಮನೆಯಿಂದ ತಂದಂಥ ಸ್ನ್ಯಾಕ್ಸ್ನೆಲ್ಲ ಶೇರ್ ಮಾಡ್ತಾ ಇದೀವಿ ಇವಾಗ ಎಲ್ಲರೂ ತಿನ್ಕೊಂಡು. ನೋಡಿ ಅವರು ನೋಡಿ ಸ್ನ್ಯಾಕ್ಸ್ ಎಲ್ಲ ತಿಂತವ್ರೆ. ಸೊ ಅಲ್ಲೂ ನೋಡಿ ಬಾಕ್ಸ್ ಎಲ್ಲ ತೆಕ್ಕೊಂಡು ತಿಂತಾ ಇರೋದು. ದಿಸ್ ಇಸ್ ಹೌ ಗ್ರೂಪ್ ಟ್ರಿಪ್ಸ್ ವರ್ಕ್ಸ್. ಈ ಒಂದು ಹೋಟೆಲ್ ಹತ್ರ ಬಂದ್ವಿ ಬಿಕಾಸ್ ಸ್ವಲ್ಪ ಹೊತ್ತು ಸ್ಟೇ ಆಗಿ ಲೆಟ್ ಇಟ್ ಬಿ 2 or 3 hours, ಬಟ್ ಮಲ್ಕೊಳ್ಳೋಣ, ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬಂದಿದ್ದಾಯಿತು. ಬೆಳಗ್ಗೆ ಮತ್ತೆ 5 o'clock ಫ್ಲೈಟ್ ಇದೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 11:21 ಆಗೋಯ್ತು. ಸೊ ಎಷ್ಟಾಗುತ್ತೆ ನಿದ್ದೆ ಮಾಡಿಕೊಂಡು ಬೆಳಗ್ಗೆ ಹೊರಡೋಣ. ಪೂರಾ ಇದ್ರದ್ದು ಇಂಟೀರಿಯರ್ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. 3D ಆ್ಯಂಡ್ ಐ ಟೋಟಲಿ ಲವ್ ದಿಸ್ ಚೇರ್ಸ್. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಐ ಸಿ ದೀಸ್ ಕೈಂಡ್ ಆಫ್ ಪ್ಲ್ಯಾಂಟ್ಸ್ ಎವ್ರಿವೇರ್ ಗೈಸ್. ಸೊ ಇದೇನು ರಿಯಲ್ ಅಥವಾ ಆರ್ಟಿಫಿಷಿಯಲ್ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಆರ್ಟಿಫಿಷಿಯಲ್ಲು ಬಟ್ ರಿಯಲ್ ಥರ ಕಾಣಿಸುತ್ತೆ. ಅದೇ ಅಂದ್ಕೊಂಡೆ ದಾಳಿಂಬೆ ಇಷ್ಟು ಚಿಕ್ಕದಾಗಿ ಎಲ್ಲಿ ಬಿಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಟ್ ಲುಕ್ ಸೋ ಬ್ಯೂಟಿಫುಲ್. ಇದು ನೋಡಿ ಲೈಟ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೈಸ್. ಫೈನಲಿ ನಾನು ಇವತ್ತಿರೋವಂಥ ಹೋಟೆಲ್ ಬಂದ್ಬಿಟ್ಟು ಇದ್ದೇನೆ. ಆ್ಯಕ್ಚುಲಿ ಇದು ನಾನು ನೆನ್ನೆ ಉಳ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ ಹೋಟೆಲ್ಲು, ಬಿಕಾಸ್ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ನನ್ನ ರೂಮ್ಮೇಟ್ ಕೂಡ ಇಲ್ಲೇ ಕೂತಿದ್ದಾಳೆ. ಆ್ಯಂಡ್ ನಾನು ಇವಾಗ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ತೆಗೆದು ಇವಾಗ ಈ ಬಿಸ್ಕೆಟ್ ಸಿಕ್ತು, ನೆನ್ನೆ ಏರ್ಪೋರ್ಟಲ್ಲಿ ತೊಗೊಂಡಿದ್ದು. ಸೊ ಅದನ್ನು ತಿಂತಾ ಇದೀನಿ, ಹಸುವಾಗ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ವಿಯೆಟ್ನಾಮಲ್ಲಿರೋ ಹೋಚಿಮಿನ್ ಸಿಟಿಲಿ ಹೇಗಪ್ಪ ಅಂತಂದರೆ ಇಟ್ಸ್ ಲೈಕ್ ಅವರು ರಾತ್ರಿ ಹೊತ್ತು ಏರ್ಪೋರ್ಟ್ ಕ್ಲೋಸ್ ಆಗಿಬಿಡುತ್ತೆ ಅಲ್ಲಿ. ಸೊ ಹಾಗಾಗಿ ನಾವು ಹೋಟೆಲ್ಗೆ ಹೋಗಿ ಸ್ಟೇ ಆಗಬೇಕಾಯಿತು. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋ.